ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವಿಶೇಷವಾಗಿ ಹಿರಿಯ ವಕೀಲರಾದಂಥ ಪ್ರಮೀಳಾ ನೇಸರ್ಗಿ ಮೇಡಮ್ ಅವರೇ, ಗಣಸಿ ಸದಾನಂದ ಸ್ವಾಮಿರವರೇ, ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂಥ ಕಿಶೋರ್ ಕುಮಾರ್ ಅವರೇ, ಬಳ್ಳಿ ಮೇಡಮ್ ಅವರೇ, ಶಿವರಾಜ್ರವರೇ, ಸುಬ್ರಹ್ಮಣ್ಯ ಸ್ವಾಮಿರವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪುಟ್ಟ ಮಕ್ಕಳೇ ಮತ್ತು ಅವರ ತಂದೆ ತಾಯಿಯವರು. ಕಿಶೋರ್ ರವರು ಕಳೆದ ವಾರ ನನ್ನನ್ನು ಭೇಟಿಯಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂದಾಗ ನಿಜವಾಗ್ಲೂ ನಾನು ಬರ್ತೀನಿ, ಸಬ್ಜೆಕ್ಟ್ ಒಂದು ಕಂಡೀಷನ್, ಅವತ್ತಿನ ದಿವಸ VVIPಗಳು ನನಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿ ಕೆಲಸ ಕೊಡದೇ ಇದ್ರೆ ಅಂತ ಹೇಳಿದ್ದೆ. ನಿಜವಾಗ್ಲೂ VVIPಗಳು ಬಂದಿದ್ದಾರೆ, ಆದರೂ ಸಹ ಈ ಮಧ್ಯದಲ್ಲಿ ನಾನು ಒಂದು ಅರ್ಧ ಗಂಟೆಗಳಾದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದೀನಿ. ಕಾರ್ಯಕ್ರಮದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ನಾನು ಕೂತ್ಕೊಂಡು ಈ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ಭರತನಾಟ್ಯ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಇತರೆ ಒಂದು ಚಟುವಟಿಕೆಗಳನ್ನು ನೋಡಿದಾಗ ತುಂಬ ಸಂತೋಷ ಆಯಿತು. ನಾನು ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಯಾಕಪ್ಪ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಳ ಒತ್ತಡದಲ್ಲಿ ಕೆಲಸ ಮಾಡುವಂಥ ಒಂದು ಇಲಾಖೆ ಅದು. ನಮಗೋಸ್ಕರ ಅಲ್ಲ, ಸಾರ್ವಜನಿಕರಿಗೋಸ್ಕರ ನಾವು ಒತ್ತಡವನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ ಕೂಡ. ಆ ಒಂದು ಒತ್ತಡದಲ್ಲಿ ನಮ್ಮ ಟೆನ್ಷನ್ನು ಅಥವಾ ನಮ್ಮದು ಏನು ಸ್ಟ್ರೆಸ್ ಅಂತೀವಿ, ಅದನ್ನು ನಾವು ಮರಿಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಟೋಟಲಿ ಆ ಸ್ಟ್ರೆಸ್ ಅನ್ನೋದೇ ಹೊರಟೋಗುತ್ತೆ. ನಾವು ಇಲ್ಲಿ ಮುಳುಗೋಗ್ಬಿಡ್ತೀವಿ ಆ ಮಕ್ಕಳ ಕಾರ್ಯಕ್ರಮಗಳನ್ನು ನೋಡ್ತಾ. ಈ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಕಾರಣ ಇಷ್ಟೇ, ತಾವೆಲ್ಲರೂ ತಮ್ಮ ಮಕ್ಕಳ ಒಂದು ಏನು ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ, ಅದನ್ನು ನೋಡಲಿಕ್ಕೆ ತಾವು ಬಂದಿದ್ದೀರಿ. ಮಾತು ಕೇಳಲಿಕ್ಕಲ್ಲ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆದರೂ ಸಹ 1-2 ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ತಂದೆ ತಾಯಿಗಳಲ್ಲಿ ನನ್ನದೊಂದು ಮನವಿ. ಇತ್ತೀಚಿನ ದಿನಗಳಲ್ಲಿ ನಾವು ತಂದೆ ತಾಯಿಗಳಲ್ಲಿ ನೋಡ್ತಿರೋದು ಗುಣ ಏನಪ್ಪ ಅಂದರೆ, ನನ್ನ ಮಕ್ಕಳು ಓದಬೇಕು ಓದಬೇಕು ಓದಬೇಕು, ಶಾಲೆಗೆ ಹೋಗ್ಬೇಕು, ಇದು ಬಿಟ್ಟರೆ ಬೇರೆ ಇನ್ನೇನು ಹೇಳೋದಿಲ್ಲ ನಮ್ಮ ಮಕ್ಕಳಿಗೆ. ಎಲ್ಲ ಮಕ್ಕಳು ಔಟ್ 100ಕ್ಕೆ 100 ಮಾರ್ಕ್ಸ್ ತೆಗಿತಾರೆ ಅಂತಲೇ ಇಟ್ಕೊಳ್ಳೋಣ. ಎಲ್ಲ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ಸು, ಲಾಯರ್ ಆಗ್ತಾರೆ ಅಂತ ಇಟ್ಕೊಂಡ್ಬಿಡೋಣ. ವಾಟ್ ಈಸ್ ನೆಕ್ಸ್ಟ್? ಹೌದಲ್ಲ? ದಯಮಾಡಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಪ್ರತಿಯೊಂದು ಭೂಮಿ ಮೇಲೆ ಹುಟ್ಟಿದಂಥ ವ್ಯಕ್ತಿಗೆ ದೇವರು ಅವನು ಇಂಥ ಒಂದು ವೃತ್ತಿ ಮಾಡಬೇಕು, ಇಂಥದ್ದೊಂದು ಇದು ಅಂತೇಳಿ ಬರೆದು ಕಳಿಸ್ಬಿಟ್ಟಿದ್ದಾರೆ. ಉದಾಹರಣೆಗೆ ನಾನೇ ಲೈವ್ ಎಕ್ಸಾಂಪಲ್. ನಾನು BCom ಮತ್ತು LLB ಪದವಿ ಪಡೆದ ನಂತರ 5 ವರ್ಷಗಳ ಕಾಲ ವಕೀಲ ವೃತ್ತಿ ಮಾಡ್ತಾ ಇದ್ದೆ. 30 years ಬ್ಯಾಕ್ ವಕೀಲ ವೃತ್ತಿ ಮಾಡಬೇಕಾದ್ರೆ ನಾನು ಇದೊಂದು ಸಬ್ ಇನ್ಸ್ಪೆಕ್ಟರ್ಗೆ ಮುಖ್ಯ ಒಂದು ಎಕ್ಸಾಮ್ ಬರೆದಿದ್ದೆ. 2 ವರ್ಷ ಎಕ್ಸಾಮ್ ಬರೆದು 2 ವರ್ಷ ನಾನು ಮರ್ತೋಗ್ಬಿಟ್ಟಿದ್ದೆ ಎಕ್ಸಾಮ್ ಬರ್ತಿರೋದು ಸಹ. ತದನಂತರ ನನಗೆ ಇದೊಂದು ಸೆಲೆಕ್ಷನ್ ಆಗಿದೆ ಅಂತ ಆರ್ಡರ್ಸ್ ಬಂದಾಗ ಐ ವಾಸ್ ಅಂಡರ್ ಡೈಲಮಾ. ನಾನು ಯಾಕಂದರೆ ವಕೀಲ ವೃತ್ತಿ ಮಾಡ್ತಾ ಇದ್ದೆ. ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಯಾವುದಾದ್ರು ಒಂದು ವೃತ್ತಿ ನೋಬಲ್ ವೃತ್ತಿ ಅಂದರೆ ಅದು ವಕೀಲ ವೃತ್ತಿ, ಭಾಳ ಶ್ರೇಷ್ಠವಾದಂಥ ವೃತ್ತಿ. ಅಂತಹ ವೃತ್ತಿನ ಹೇಗಪ್ಪ ಬಿಟ್ಟು ಹೋಗೋದು ಅಂತ ನಾನು ಗೊಂದಲದಲ್ಲಿದ್ದಾಗ ನನಗೆ ಭಾಳ ನನ್ನ ಆಗಿನ ಕಾಲದ ನನ್ನ ಹಿರಿಯ ವಕೀಲರುಗಳು, ನನ್ನ ಆ ಹಿರಿಯಲ್ಲಿದ್ದಂಥ DYSP ಮತ್ತು ಅವಾಗಿದ್ದಂಥ ಜಡ್ಜು ಹೇಳಿದ್ರು, ಮಂಜುನಾಥ್ ಬಾಬು ಅವರೇ, ನಿಮಗೆ ಒಂದು ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ, ಅದು ತಾನಾಗಿಯೇ ಬಂದಿದೆ. ಆ ವೃತ್ತಿಯಲ್ಲಿ ನೀವು ಇಲ್ಲೇನು ಸಮಾಜ ಸೇವೆ ಮಾಡಬೇಕು ಅಂತಿದ್ದೀರಿ, ಇದನ್ನು ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಮಾಡ್ಬೋದು. ಹೀಗಾಗಿ ಅದಕ್ಕೆ ನೀವು ಹೋಗಿ ಜಾಯಿನ್ ಆಗಿ ಅಂತೇಳಿ ಸಲಹೆ ಕೊಟ್ಟಾಗ ಸ್ವಲ್ಪ ದಿನಗಳ ಕಾಲ ನಾನು ಗೊಂದಲದಲ್ಲಿದ್ದೆ. ಮತ್ತೆ ನಾನು ತೀರ್ಮಾನ ತೆಗೆದುಕೊಂಡೆ ಇಲಾಖೆಗೆ ಸೇರೋಣ ಅಂತೇಳಿ. ಇಲಾಖೆಗೆ ಸೇರಿದ ಮೇಲೆ ಗೊತ್ತಾಯಿತು ಅದರಂಥ ಶ್ರೇಷ್ಠವಾದಂಥ ವೃತ್ತಿ ಯಾವುದೂ ಇಲ್ಲ ಅಂತೇಳಿ. ಯಾಕಪ್ಪ ಅಂತ ಹೇಳಿದ್ರೆ, ಭೂಮಿ ಮೇಲೆ ಏನು ಇಲ್ಲಿ ಸಮಾಜದಲ್ಲಿ ಬಾಳುವಂಥ ಪ್ರತಿಯೊಬ್ಬ ನಾಗರಿಕರು ತಮಗೇನಾದರೂ ಸಮಸ್ಯೆ ಅಂತ ಹೇಳಿದಾಗ ಮೊದಲು ಜ್ಞಾಪಿಸ್ಕೊಳ್ಳೋದೇ ಪೊಲೀಸರು. ಮನೆಯಲ್ಲಿ ಒಂದು ಸಣ್ಣದಾಗ ಒಂದು ಹಾವು ಕಂಡ್ರು ಪೊಲೀಸರಿಗೆ ಹೇಳ್ರಿ ಅಂತ ಹೇಳ್ತಾರೆ. ಅರೆ, ಹಾವು ಬಂದರೆ ಪೊಲೀಸರು ಏನು ಮಾಡ್ತಾರೆ ಅಂತ ಯಾರು ಯೋಚನೆ ಮಾಡಲ್ಲ, ರೈಟ್? ಯಾಕಂದರೆ ಪೊಲೀಸರು ಅಂದರೆ ಒಂದು ಅಭಯ ಹಸ್ತ, ಒಂದು ಶಕ್ತಿ ಅಂತೇಳಿ. ಅವ್ರು ಬಂದರೆ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಜನಗಳಲ್ಲಿ ಭಾವನೆ ಬಂದುಬಿಟ್ಟಿದೆ. ಬೆಂಕಿ ಬಿದ್ದಿದ್ರು ಸಹ ಫಸ್ಟ್ ಪೊಲೀಸರಿಗೆ ಹೇಳಿ ಅಂತಾರೆ, ಫೈರ್ ಡಿಪಾರ್ಟ್ಮೆಂಟ್ ಹೇಳಿ ಅಂತ ಹೇಳೋದಿಲ್ಲ. ಆ ಮಟ್ಟಿಗೆ ಪೊಲೀಸರ ಬಗ್ಗೆ ಜನರಲ್ಲಿ ಅವಶ್ಯಕತೆ ಇದೆ. ಆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ಯಾಕಂದರೆ 30 ವರ್ಷಗಳ ಕಾಲ ವಿವಿಧ ಒಂದು ವಿಭಾಗಗಳಲ್ಲಿ, ವಿವಿಧ ಒಂದು ಶ್ರೇಣಿಯಲ್ಲಿ ಕೆಲಸ ಮಾಡಿ ಈಗ SP ಆಗಿ ಇಲ್ಲಿ VVIP ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ದೇವರು ಇಂಥದ್ದೇ ಮಾಡಬೇಕು ಅಂತ. ಇನ್ನೊಂದು ಮಾತು ಹೇಳೋದು ನಾನು ಮರ್ತು ಬಿಟ್ಟೆ ನಿಮಗೆ. ನಾನು ವಕೀಲ ಮಾಡಬೇಕಾದ್ರೆ ಎಲೆಕ್ಷನ್ ಸಹ ನಿಂತಿದ್ದೆ.
I contested for election, madam, municipal election as an independent candidate. I lost the election for 30 votes. ಆ 30 votes ಸೋತ 30 ದಿವಸಕ್ಕೆ ಸಬ್ ಇನ್ಸ್ಪೆಕ್ಟರ್ ಆರ್ಡರ್ ಬಂತು. ಹೀಗಾಗಿ ನಾವು ಅಂದ್ಕೊಂಡಂಗೆ ಜೀವನದಲ್ಲಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ದಯಮಾಡಿ ನಿಮ್ಮ ಮಕ್ಕಳಲ್ಲಿ ಈಗಿನಿಂದಲೇ ಸಣ್ಣ ವಯಸ್ಸಿನಿಂದಲೇ ಅವರು ಯಾವ ಒಂದು ಫೀಲ್ಡ್ನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಹೊಂದಿದ್ದಾರೆ ಆ ಫೀಲ್ಡ್ನಲ್ಲಿ ನೀವು ಅವರಿಗೆ ಎನ್ಕರೇಜ್ಮೆಂಟ್ ಮಾಡೋದ್ರ ಮೂಲಕ ಆ ಒಂದು ಫೀಲ್ಡ್ನಲ್ಲಿ ಅವರಿಗೆ ಬೆಂತಟ್ಟೋದ್ರ ಮೂಲಕ ಅದರಲ್ಲಿ ಸಾಧ್ಯ ಮಾಡಲಿಕ್ಕೆ ನೀವು ಬೆಂತಟ್ಟಬೇಕು. ಬಿಟ್ಟರೆ ಎಲ್ಲರೂ ನೀವು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಲಾಯರ್ ಆಗು, ಪ್ರೊಫೆಸರ್ ಆಗು, ದಯವಿಟ್ಟು ಒತ್ತಡ ಆಗಬೇಕು. ಅದು ಇತ್ತೀಚಿನ ಮಕ್ಕಳಲ್ಲಿ ಆ ಒತ್ತಡ ತಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಯಾಕೆಪ್ಪ ಅಂದರೆ ನಾವು ಯಾರು ಮಕ್ಕಳನ್ನ ಆಟದ ಮೈದಾನಕ್ಕೆ ಕಳಿಸ್ತಾ ಇಲ್ಲ. ಶಾಲೆ ಬಿಟ್ಟರೆ ಮನೆ ಬಿಟ್ಟರೆ ಟ್ಯೂಷನ್, ಇಷ್ಟೇ ಅವ್ರ ಜೀವನ ಅಂತ ಅವ್ರನ್ನ ಒಂದು ಬೌಂಡ್ರಿ ಹಾಕಿ ಬಿಟ್ಬಿಟ್ಟಿದ್ವಿ. ದಯಮಾಡಿ ಆ ತಪ್ಪನ್ನು ದಯವಿಟ್ಟು ಮಾಡ್ಕೋಬೇಡಿ. ಯಾಕಂದ್ರೆ ಯಾವ ಮಗು ಆಟ ಪಾಠ ಎರಡರ ಜೊತೆಯಲ್ಲಿ ಬೆಳಿತಾನೆ ಅವನು ಸಮಾಜದಲ್ಲಿ ದೊಡ್ಡವನಾದಾಗ ಕಷ್ಟ ಸುಖ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ. ಅವನು ಯಾವ ಮಗು ಆಟವದಲ್ಲಿ ಸೋಲ್ತಾನೆ ಅವನಿಗೆ ಮಾತ್ರ ಗೊತ್ತು ಗೆಲುವಿನ ರುಚಿ. ನಮ್ಮ ಮಕ್ಕಳನ್ನ ನಾವು ಯಾರು ಸಹ ಗ್ರೌಂಡ್ ಅಲ್ಲಿ ಆಟ ಆಡ್ಲಿಕ್ಕೆ ಬಿಡ್ತಾ ಇಲ್ಲ, ಮಣ್ಣಲ್ಲಿ ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ನನ್ನ ಮಗು ಮಣ್ಣಲ್ಲಿ ಬಿದ್ದು ಕೈ ಕಾಲು ರಕ್ತ ಬಂದ್ಬಿಡುತ್ತೋ, ಆ ಕಾಯಿಲೆ ಬಂದ್ಬಿಡುತ್ತೋ ಅಂತೇಳಿ ನಾವೆಲ್ಲ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಣ್ಣಲ್ಲಿ ಆಟ ಆಡಿದೀವಿ, ಬರಿಗಾಲಲ್ಲಿ ಶಾಲೆಗೆ ಹೋಗಿದ್ದೀವಿ. ಬೆಳಿಗ್ಗೆ ಸಂಜೆ ಎರಡೊತ್ತು ಗ್ರೌಂಡ್ ಅಲ್ಲಿ ಆಟ ಆಡಿದ್ದೀವಿ. ನಾವು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ. ಮುಖ್ಯವಾಗಿ ನಾವು ಯಾವುದು ಕಾನ್ವೆಂಟ್ ಅಲ್ಲಿ ಓದಂತ ವಿದ್ಯಾರ್ಥಿ ಅಲ್ಲ. ಐ ಆಮ್ ನಾಟ್ ಎ ಇಂಗ್ಲಿಷ್ ಸ್ಟೂಡೆಂಟ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಹೀಗಾಗಿ ದಯಮಾಡಿ ನಿಮ್ಮ ಮಕ್ಕಳಿಗೆ ಒತ್ತಡ ಹಾಕುವುದನ್ನ ಈಗಲಿಂದ ದಯವಿಟ್ಟು ಇವತ್ತು ನೀವು ಸ್ಟಾಪ್ ಮಾಡಬೇಕು. ನಿಮ್ಮ ಮಗು ಯಾವ ವಿಷಯದಲ್ಲಿ ಸೈನ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಯಾವುದ್ರಲ್ಲಿ ಅವ್ನಿಗೆ ಆಸಕ್ತಿ ಇದೆ ಅದನ್ನ ಓದಿಸ್ಲಿಕ್ಕೆ ನೀವು ಪ್ರೋತ್ಸಾಹ ಕೊಡಿ. ನಾವೆಲ್ಲರೂ ಏನು PUC ಆದ ಕೂಡಲೇ ನನ್ನ ಮಗ ಇಂಜಿನಿಯರಿಂಗ್ ಹೋಗ್ಬೇಕು, ಡಾಕ್ಟರ್ ಹೋಗ್ಬೇಕು, ದಯವಿಟ್ಟು ಇದು ನಿಮ್ಮ ತಲೆಯಿಂದ ಕಿತ್ತಾರೆ. ಇಂಜಿನಿಯರಿಂಗ್ ಓದೋಡು ಡಾಕ್ಟರ್ ಓದೋದು ಮಾತ್ರ ಈ ಭೂಮಿ ಮೇಲೆ ಬದುಕ್ತಾ ಇಲ್ಲ, ಅವ್ರು ಮಾತ್ರ ಸಂತೋಷವಾಗಿದ್ದಾರೆ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಆಫ್ಟರ್ ಆಲ್ ಒಂದು ಸಣ್ಣ ಗ್ರಾಜುಯೇಷನ್ ತಗೊಂಡ್ರು ಸಹ ಅವನು ಕಾಮನ್ ಸೆನ್ಸ್ ಬುದ್ಧಿವಂತಿಕೆ ಇದ್ರೆ ಈ ಭೂಮಿ ಮೇಲೆ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಏನು ನಾವು ಇವತ್ತು ಅಂಬೇಡ್ಕರ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಇವ್ರು ಯಾರು ಔಟ್ ಆಫ್ ಮಾರ್ಕ್ಸ್ ತೆಗೆದುಕೊಂಡವರಲ್ಲ, 100ಕ್ಕೆ 100 ಮಾರ್ಕ್ಸ್ ತೆಗೆದುಕೊಂಡವರಲ್ಲ. ಅವರೆಲ್ಲ ಸಾಧನೆ ಮಾಡಿಲ್ವಾ? ದಯಮಾಡಿ ಮತ್ತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಅವಕಾಶ, ಅವನಿಗೆ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಇದೆಯಾ, ವಾಟ್ ಎವರ್ ಮೇ ಬಿ ದಿ ಸ್ಪೋರ್ಟ್ಸ್, ಅಥ್ಲೆಟಿಕ್ಸ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್, ಫುಟ್ಬಾಲ್, ಅವನು ಯಾವ ಫೀಲ್ಡ್ನಲ್ಲಿ ಆಸಕ್ತಿ ಇದ್ದಾನೆ ಆ ಮಗುವಿಗೆ ಅದರಲ್ಲಿ ನಿಮ್ಮ ಪ್ರೋತ್ಸಾಹ ನೀವು ಬೆಂತಟ್ಟೋದ್ರ ಮೂಲಕ ಅದರಲ್ಲಿ ಸಾಧ್ಯ ಮಾಡಲಿ. ಇಲ್ಲ ಯಾವ ಮಗು ಡ್ಯಾನ್ಸಲ್ಲಿ ಆಸಕ್ತಿ ಇದೆ, ಯಾವ ಮಗು ಹಾಡೋದ್ರಲ್ಲಿ ಆಸಕ್ತಿ ಇದೆ, ಯಾವ ಮಗು ಭರತನಾಟ್ಯ ಕಲೀಲಿಕ್ಕೆ ಆಸಕ್ತಿ ಇದೆ, ಆ ಮಗುನ ಅದರಲ್ಲಿ ಪ್ರೋತ್ಸಾಹ ಕೊಡಿ, ಅದರಲ್ಲಿ ಸಾಧನೆ ಮಾಡಲಿ. ಈ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆ ಮಾಡೋದ್ರ ಮೂಲಕ ದಯಮಾಡಿ ಯಾವ ಮಗುಗೂ ಸಹ ನೀವು ಒತ್ತಡ ಹಾಕಿ ಇಂಥದೇ ಓದಬೇಕು, ಇದೇ ಶಾಲೆಯಲ್ಲಿ ಓದಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತೇಳಿ ದಯವಿಟ್ಟು ಒತ್ತಡ ಹಾಕಬೇಡಿ. ಆ ಒತ್ತಡನ ತಡ್ಕೊಳ್ಳೋ ಶಕ್ತಿ ಆ ಮಕ್ಕಳಲ್ಲಿಲ್ಲ. ದೇ ಆರ್ ಆಲ್ ವೆರಿ ಸೆನ್ಸಿಟಿವ್. ವೈ? ಬಿಕಾಸ್ ನಾವು ನೀವೆಲ್ಲ ಸಣ್ಣವರಿದ್ದಾಗ ನಮಗೆ ಪ್ರಪಂಚ ಅಂದ್ರೆ ಗ್ಲೋಬಲ್ ಅಲ್ಲಿ ನೋಡ್ಬೇಕಾಗಿತ್ತು. ನಮ್ಮ ಶಾಲೆಗಳಲ್ಲೆಲ್ಲ ಒಂದು ರೌಂಡು ಗ್ಲೋಬಲ್ ಇರ್ತಿತ್ತು, ಅದನ್ನ ನೋಡಿದ್ರೆ ಅದೇ ಪ್ರಪಂಚ ಅನ್ಕೊಂಡಿದ್ವಿ. ಈಗ ಅದೆಲ್ಲ ಪ್ರಪಂಚ. ಅವ್ರ ಮೊಬೈಲ್ ನೀವು ಅವ್ರ ಕೈನಲ್ಲಿ ಕೊಟ್ಬಿಟ್ರೆ ಸಂಪೂರ್ಣ ಪ್ರಪಂಚ, ಇಡೀ ಪ್ರಪಂಚದಲ್ಲಿ ಏನ್ ನಡೀತಿದೆ ಎಲ್ಲ ಕುತ್ಕೊಂಡಿ ಜಾಗದಲ್ಲಿ ಆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ. ಮತ್ತೊಂದು ಸಲಹೆ ನಿಮಗೆ, ದಯಮಾಡಿ ನಿಮ್ಮ ಮಕ್ಕಳಿಗೆ ಆ ಮೊಬೈಲ್ ಅನ್ನೋ ಒಂದು ಭೂತನ ಅವ್ರ ಕೈಗೆ ಈಗಲೇ ಕೊಡಬೇಡಿ. ಇಟ್ ಈಸ್ ಎ ಡಬಲ್ ಎಡ್ಜ್ಡ್ ವೆಪನ್. ಅದರಲ್ಲಿ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅನಾಹುತ ಸಹ ಇದೆ. ಹೀಗಾಗಿ ನಿಮ್ಮ ಮಕ್ಕಳಿಗೆ ಅದರ ಅವಶ್ಯಕತೆ ಎಷ್ಟಿದೆ ಈಗ ನೋಡ್ತಾ ಇದೀವಿ. ಮಿಡ್ಲ್ ಸ್ಕೂಲ್ಗೆ ಆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕಳಿಸ್ತಾರೆ ನಮ್ಮ ತಂದೆ ತಾಯಿಗಳು. SSLC PUC ಓದ್ತಿರ್ತಾರೆ, ಅವಾಗಲೇ ಅವ್ರಿಗೆ ಮೊಬೈಲ್. ಅದು ಏನು ಹೈ ಹ್ಯಾಂಡ್ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್. ದಯವಿಟ್ಟು ಅದರ ಅವಶ್ಯಕತೆ ಇಲ್ಲ. ಅಪ್ಪಿ ತಪ್ಪಿ ನೀವು ಕಳಿಸ್ಬೇಕು. ಬೆಂಗಳೂರು ನಗರದಲ್ಲಿ ನನ್ನ ಮಗು ಎಲ್ಲಿದ್ದಾನೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರುತ್ತೆ, ಅದು ತಪ್ಪಲ್ಲ. ಯಾವುದೇ ರೀತಿಯ ಫೆಸಿಲಿಟೀಸ್ ಇದೆ ಇರ್ತಕ್ಕಂಥ ಬರೀ ರಿಸೀವ್ ಮಾಡಬೇಕು, ಫೋನ್ ರಿಸೀವ್ ಮಾಡಬೇಕು, ಎಲ್ಲಿದೆ ಇಲ್ಲಿದ್ದೀನಿ ಅಷ್ಟೇ ಹೇಳಬೇಕು. ಅದರಲ್ಲಿ ಯಾವುದೇ ರೀತಿಯ ಏನು ಡಿಜಿಟಲೈಸ್ ಮತ್ತೊಂದು ಯಾವುದೇ ರೀತಿಯ ನೆಟ್ವರ್ಕ್ ಇಲ್ಲದೆ ಇರ್ತಕ್ಕಂಥ ಮೊಬೈಲ್ ಕೊಡೋದ್ರ ಮೂಲಕ ಬೇಕಾದ್ರೆ ನೀವು ಮೊಬೈಲ್ ಕೊಡಿಸಿ. ಅದರ್ವೈಸ್ ನೋ ನೀಡ್ ಆಫ್ ಮೊಬೈಲ್ಸ್.
ನಾವೆಲ್ಲ ಮೊಬೈಲ್ ನೋಡಿದ್ದು ಇತ್ತೀಚೆಗೆ ತಾನೆ. ಹೀಗಾಗಿ ನೀವು ಬಂದಿರತಕ್ಕಂಥ ನಾನು ತುಂಬಾ ಸಂತೋಷ ಪಡುವಂತ ವಿಷಯ ಏನಪ್ಪ ಅಂದ್ರೆ, ತಾವೆಲ್ಲರೂ ತಮ್ಮ ಮಕ್ಕಳ ಒಂದು ಏನು ಕಲೆ ಏನಿದೆ ಆ ವೇದಿಕೆ ಮೇಲೆ ನೀಡುವಂತ ಕೆಲವೊಂದು ಮಕ್ಕಳಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಅಂತಹ ಮಕ್ಕಳಿಗೆ ನೀವು ಬೆಲ್ ತಟ್ಟೋದ್ರ ಮೂಲಕ, ನಮಗೆ ಗೊತ್ತಿಲ್ಲ ಆ ಮಕ್ಕಳು ನಾಳೆ ಯಾರು ಪುನೀತ್ ರಾಜ್ಕುಮಾರ್ ಆಗ್ತಾನೋ, ಯಾರು ಯಶ್ ಆಗ್ತಾನೋ, ವಿ ಡೋಂಟ್ ನೋ. ನೀವ್ಯಾಕೆ ಅವ್ರದ್ದು ಭವಿಷ್ಯನ ಹಾಳು ಮಾಡ್ತಾ ಇದ್ದೀವಿ. ದಯಮಾಡಿ ಯಾವ ಮಕ್ಕಳು ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ನೀವು ಅವರಿಗೆ ಪ್ರೋತ್ಸಾಹ ನೀಡೋದ್ರ ಮೂಲಕ ಅವರಿಗೆ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇನ್ನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಾನು ಒಬ್ಬ ಪೊಲೀಸ್ ಇಲಾಖೆ ಅಧಿಕಾರಿ ಆಗಿರೋದ್ರಿಂದ ಮತ್ತೊಂದು ವಿಷಯದ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ಒಂದು ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಬಗ್ಗೆ, ಇದ್ರ ಬಗ್ಗೆ ನಾನು ಹೇಳಲೇಬೇಕು ತಮಗೆ, ಇಲ್ಲ ಅಂದ್ರೆ ನನ್ನ ವೃತ್ತಿಗೆ ನಾನು ದ್ರೋಹ ಮಾಡ್ದಂಗಾಗುತ್ತೆ. ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ತಂದೆ ತಾಯಿಗಳು, ನಿಮ್ಮ ಮಕ್ಕಳು ಬರೀ ಕಾಲೇಜ್ಗೆ ಹೋಗ್ಬಿಟ್ರೆ ಸಾಲದು, ಶಾಲೆಗೆ ಹೋಗ್ಬಿಟ್ರೆ ಸಾಲದು, ಅವನು ಯಾರ ಜೊತೆಯಲ್ಲಿ ಬೆರೀತಿದ್ದಾನೆ, ಶಾಲೆಗೆ ಹೋಗಿ ಕಾಲೇಜ್ಗೆ ಹೋಗಿ ಬಂದ ನಂತರ ಅವನ ನಡೆನುಡಿ ಹೇಗಿದೆ, ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಪೊಲೀಸ್ ಇಲಾಖೆ ಹಗಲು ರಾತ್ರಿ ಶ್ರಮ ಪಡ್ತಾ ಇದೆ ಬೆಂಗಳೂರಿನಲ್ಲಿ ನೋ ಡ್ರಗ್ಸ್ ಬೆಂಗಳೂರು ಮಾಡಬೇಕು ಅಂತೇಳಿ. ಇಟ್ ಇಸ್ ನಾಟ್ ಸೋ ಈಸಿ, ಬಿಕಾಸ್ ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಏನ್ ಜನಗಳು ವಾಸ ಇದ್ದಾರೆ ಅಷ್ಟು ಜನಗಳು ಬೆಂಗಳೂರು ನಗರದಲ್ಲಿದ್ದಾರೆ. ಯು ಟೇಕ್ ಎನಿ ಕಂಟ್ರಿ, ಬೆಂಗಳೂರು ನಗರದಲ್ಲಿದ್ದಾರೆ. ಈ ಒಂದು ಡ್ರಗ್ ನ ಬೆಂಗಳೂರು ಮುಕ್ತ ಮಾಡಬೇಕಾದ್ರೆ ತಾವು ನಾಗರಿಕರು ಪ್ರತಿಯೊಬ್ಬರು ಸಹ ಪೊಲೀಸರ ಜೊತೆಲಿ ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ಯಾವ ರೀತಿ ಕೈ ಜೋಡಿಸ್ಬೇಕಪ್ಪ ಅಂದ್ರೆ, ನೀವು ಬಂದು ಪೊಲೀಸರ ಜೊತೆಯಲ್ಲಿ ಅವ್ನು ಯಾರು ಡ್ರಗ್ ಮಾಡ್ತಿದ್ದಾನೆ ಅವ್ನು ಹಿಡೀರಿ ಅಂತ ನಾವು ನಿಮ್ಮನ್ನು ಕರಿತಾ ಇಲ್ಲ. ಆ ಡ್ರಗ್ ಎಲ್ಲಿಂದ ಬರುತ್ತೆ ಅಂತ ನೀವು ಪತ್ತೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮಗು ಶಾಲೆ ಕಾಲೇಜಿಗೆ ಹೋಗಿ ಬಂದ ನಂತರ ಆ ಮಗು ಯಾವ್ದಾದ್ರು ಇಂತಹ ಒಂದು ಕೆಟ್ಟ ಚಟಕ್ಕೆ ಬಲಿಯಾಗಿದೆಯಾ, ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಆ ಮಗು. ನಂಬರ್ 1, ನಾರ್ಮಲ್ ಮಗು ಶಾಲೆಗೆ ಹೋಗ್ಬೇಕಾದ್ರೆ ಹೇಗಿರುತ್ತೆ, ಶಾಲೆಯಿಂದ ಬಂದ ನಂತರ ಸಹ ನಿಮ್ಮ ಜೊತೆ ಬಂದು ಅಮ್ಮ ನನಗೆ ತಿಂಡಿ ಕೊಡು, ನನಗೆ ಹಾಲು ಕೊಡು, ನನಗೆ ಊಟ ಕೊಡು ಅಂತ ನಾರ್ಮಲ್ ಆಗಿರುತ್ತೆ. ಯಾವ ಮಗು ಅಥವಾ ಯಾವ ಕಾಲೇಜ್ ವಿದ್ಯಾರ್ಥಿ ಈ ಒಂದು ಕೆಟ್ಟ ಚಟಕ್ಕೆ ಬಲಿಯಾಗಿರ್ತಾನೆ, ಅವನು ಶಾಲೆಗೆ ಹೋಗ್ಬೇಕಾದ್ರೆ ಓದಿರ್ತಿರ್ತಾನೆ, ಬಂದ ನಂತರ ಒಂದು ಟೋಟಲ್ ಆಟಿಟ್ಯೂಡ್ ಚೇಂಜ್ ಆಗಿರುತ್ತೆ. ಹಿ ವಿಲ್ ನಾಟ್ ಸ್ಪೀಕ್ ವಿತ್ ಎನಿಬಡಿ, ಯಾರ ಜೊತೆಯಲ್ಲಿ ಬೆರೆಯೋದಿಲ್ಲ. ನಂಬರ್ 1, ಯಾರ ಜೊತೆಯಲ್ಲಿ ಮಾತಾಡೋದಿಲ್ಲ. ಹಿ ವಿಲ್ ಬಿಕಮ್ ಸೋ ಐಸೋಲೇಟೆಡ್. ಅಂತಹ ಸಂದರ್ಭದಲ್ಲಿ ತಾವು ಅವನ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಬೇಕಾಗುತ್ತೆ. ಯಾಕೆ ನನ್ನ ಮಗ ಸೈಲೆಂಟ್ ಆಗಿದ್ದಾನೆ, ಯಾಕೆ ನನ್ನ ಮಗ ಯಾರ ಜೊತೆಯಲ್ಲಿ ಬೆರೀತಾ ಇಲ್ಲ, ಏನೋ ಸಮಥಿಂಗ್ ರಾಂಗ್ ಅಂತ ನಿಮಗೆ ಡೌಟ್ ಸ್ಟಾರ್ಟ್ ಆಗಬೇಕು. ನಂಬರ್ 1. ನಂಬರ್ 2, ಅವನಿಗೆ ನೀವು ಪಾಕೆಟ್ ಮನಿ ಅಂತ ಕಳ್ಸಿಕೊಟ್ಟಿರ್ತೀವಿ. ಆ ಪಾಕೆಟ್ ಮನಿ ಅವನಿಗೆ ಎಷ್ಟು ತಿಂಡಿಗೆ ಎಷ್ಟು ಬೇಕು, ಕಾಫಿ ಟೀಗೆ ಎಷ್ಟು ಬೇಕು, ಚಾಕ್ಲೇಟ್ ತಿನ್ನಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ನೀವು ಕೋಟ್ಯಾಧೀಶರು ಆಗಿರ್ಬೋದು, ಲಕ್ಷಾಧೀಶರು ಆಗಿರ್ಬೋದು, ಅವನಿಗೆ ಸಾವಿರಾರು ರೂಪಾಯಿ ಹಣಗಳನ್ನ ಜೋಬ್ನಲ್ಲಿ ಇಟ್ಟು ಕಳಿಸುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಡೋಂಟ್ ಡೂ ಇಟ್. ಅವನಲ್ಲಿ ಯಾವಾಗ ಈ ತರ ಹಣದ ಅವಶ್ಯಕತೆ ಗಿಂತ ಹೆಚ್ಚಿಗೆ ಇರುತ್ತೆ, ಅವನು ಇಂತಹ ಒಂದು ಚಟಕ್ಕೆ ಬಲಿಯಾಗಲಿಕ್ಕೆ ಅವಕಾಶ ಇದೆ. ಮತ್ತೆ ಅವನ ಫ್ರೆಂಡ್ ಸರ್ಕಲ್ ಯಾವ ರೀತಿ ಇದೆ, ಎಂತಹ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಅವನು ಸೇರ್ತಿದ್ದಾನೆ, ಅವನು ಶಾಲೆಗೆ ಹೋಗಿ ಮತ್ತೆ ವಾಪಸ್ ಬರ್ತಿದ್ದಾನ, ಸ್ಪೋರ್ಟ್ಸ್ಗೆ ಹೋಗಿ ಮತ್ತೆ ವಾಪಸ್ ಬರ್ತಿದ್ದಾನ, ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲಾ ತಂದೆ ತಾಯಿಗಳು 70 to 80% ಗಂಡನೂ ದುಡಿತಾರೆ, ಹೆಂಡತಿನೂ ದುಡಿತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಪ ಇಬ್ರು ದುಡಿತಾರೆ. ಯಾತಕ್ಕೋಸ್ಕರ? ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಜೊತೆಗೆ ಆ ಒಂದು ಕೆಲಸದ ಜೊತೆ ಒತ್ತಡದಲ್ಲಿ ನೀವೇನ್ ಮಾಡ್ತೀರಿ, ನಿಮ್ಮ ಮಗ ಶಾಲೆಗೆ ಹೋಗಿ ಬಂದ, ನಿಮ್ಮ ಮಗು ಸ್ಕೂಲ್ಗೆ ಹೋಗಿ ಬಂತು, ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ಲಿಕ್ಕೆ ನಿಮ್ ಕೈಲೂ ಆಗುದಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡಿರ್ತೀರಿ, ನೀವು ಒತ್ತಡದಲ್ಲಿ ಇರ್ತೀರಿ, ನಿಮಗೂ ಸಹ ರಿಲ್ಯಾಕ್ಸ್ ಬೇಕಾಗಿರುತ್ತೆ. ಇದ್ರ ಕಡೆ ನೀವು ಗಮನ ಕೊಡ್ಲಿಕ್ಕೆ ಆಗಲ್ಲ. ಬಟ್ ನೀವು ಇದ್ರ ಕಡೆ ಗಮನ ಕೊಡ್ಲೇಬೇಕು. ಇಲ್ಲಾಂದ್ರೆ ನಿಮ್ಮ ಮಗುವಿನ ಭವಿಷ್ಯ ಅಷ್ಟೇ ಹಾಳಾಗೋದಿಲ್ಲ, ನಿಮ್ಮ ಭವಿಷ್ಯ ಹಾಳಾಗುತ್ತೆ, ಸಮಾಜದ ಭವಿಷ್ಯ ಹಾಳಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಸಹ ಬೆಂಗಳೂರು ನಗರದಲ್ಲಿ ಈ ಒಂದು ಡ್ರಗ್ ನ ತೊಡೆದಾಕಲಿಕ್ಕೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕಿಶೋರ್ ಅವರಿಗೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.